ಮಿನಿಟ್ಸ್ ತರ್ತಿದ್ದೀನಿ. ತಗೋ. ಬೇಡ ಬಿಡು ಮಮ್ಮಿ, ಟೈಮ್ ಆಗಿದೆ ಬಾ. ಚೈತ್ರ, ಯಾಕೆ ಹಾಯ್ ಅಂದ್ರೆ ರೆಸ್ಪಾನ್ಸ್ ಮಾಡಲಿಲ್ಲಲ್ಲ? ಓ ಸಾರಿ, ಐ ವಾಸ್ ಡಿಸ್ಟರ್ಬ್ಡ್, ಸೊ ಹಾಯ್. ಚೈತ್ರ, see this file. Chaitra, hey Chaitra, what happened? Why you are so upset? Share with us, no? I'm feeling bit bored here. ಲೈಫ್ ಭಾಳ ಸ್ಟ್ರೆಸ್ ಆಗೈತಿ. ನನ್ನ ಫ್ಯಾಮಿಲಿಗೂ ಟೈಮ್ ಕೊಡೋಕ್ಕಾಗತ್ತಿಲ್ಲ. Why? ಡೋಂಟ್ ನೋ, ಬಿಸಿ ಶೆಡ್ಯೂಲ್, ವರ್ಕ್ ಟೆನ್ಷನ್, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಮ್ಮ ಪಪ್ಪ ಒಂದು ಮಾತು ಹೇಳಿದ್ರು ಗೊತ್ತಾ? ಚೈತ್ರ, ಏನ್ ಮಾಡ್ತಾ ಇದೀಯಾ? ಹಾಂ, ಪ್ರಾಜೆಕ್ಟ್ ಇದೆ, ಅದನ್ನೇ ಮಾಡ್ತಿದ್ದೀನಪ್ಪ. ಏನು ಬರೀ ಪ್ರಾಜೆಕ್ಟ್ ಅಂತಿರ್ತೀಯಾ? ನನ್ನ ಡ್ರೀಮ್ಗೋಸ್ಕರ ನಾ ಮಾಡಲೇಬೇಕಲ್ಲಪ್ಪ. ರಿಯಲ್ ಹ್ಯಾಪಿನೆಸ್ ಅಂದ್ರೆ ಗೊತ್ತಾ? ಹಾಂ, ಅರ್ನಿಂಗ್ ಮನಿ, ದ ಫ್ಯೂಚರ್ ಲೈಫ್ ಐ ಪ್ರಾಮಿಸ್ ಟು ಮೈ ಸೆಲ್ಫ್. ನಾನು ನಿನಗೆ ಟೈಮ್ ಕೊಡ್ತೇನೆ, ನಿನ್ನ ಆನ್ಸರ್ ಚೇಂಜ್ ಆಗಿಬೋದು. ಓಕೆ ಪಪ್ಪ, ಲೆಟ್ಸ್ ಸಿ. ಹೌದು, ನನಗೂ ಬೋರ್ ಆಗತೈತಿ. ಈ ಕರೆಂಟ್ ಪ್ರಾಜೆಕ್ಟ್ ಸಬ್ಮಿಟ್ ಆಗಿದೈತಿ. ಸರ್ ಓಕೆ ಅಂದ್ರ ಟ್ರಿಪ್ಪಿಗೆ ಪ್ಲಾನ್ ಮಾಡೋಣ. ಹಾಂ, ಓಕೆ. Listen everyone, your current project is successfully completed. You may take 1 week leave. Hey, 1 week leave ಐತ್ಲಾ, so let us go to trip. Good idea. ಎಲ್ಲಿ ಹೋಗೋಣ? ಗೋವಾ? No, trekking. ಹಲೋ. ಕಿಶನ್, ಎಷ್ಟು ಬಿಸಿ ಇದೀ? ಕಾಲ ಮಾಡಿಲ್ಲಲ್ಲ. ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಬಿಸಿ ಇದ್ನಿ, ಮತ್ತು ಆಫೀಸ್ ವರ್ಕ್ಸ್. ಅದೇ ಡಿಸ್ಕಸ್ ಮಾಡತ್ತೀವಿ. ಹೇ ಗೈಸ್, ನಮ್ಮ ಫ್ರೆಂಡ್ ಒಬ್ಬಕ್ಕೆ ಒಂದು ಪ್ಲೇಸ್ ಸಜೆಸ್ಟ್ ಮಾಡಿದ್ದಾಳು. ಇಲ್ಲೇ ಬೆಳಗಾವಿ ಹತ್ತಿರ. ಸೊ ಹೂ ಆಲ್ ಗೋನಾ ಜಾಯಿನ್?
ಏನಪ್ಪ ದೊಡ್ಡ ಮನುಷ್ಯ ಆರಾಮ? ಆರಾಮ್ಲ ನೀನು? ನಾನು ಆರಾಮ. ಬಂದು ಬಾಳತ್ತಾಯ್ತಾ, ಸಾರಿ ಲೇಟ್ ಆಯ್ತು. ಇವರೆಲ್ಲ ನಮ್ಮ ಫ್ರೆಂಡ್ಸ್, ಮುಯಿಜ, ಸೋನಿಯಾ, ಹಾಯ್. ಬಿಂದು, ಚೈತ್ರ. ಹಲೋ ಹಾಯ್. ಆಯ್ತು ಬನ್ನಿ ಹೊರಡೋಣ. ಇದೇ ನಮ್ಮ ಮನೆ, ಬನ್ನಿ. ಎಲ್ಲರೂ ಕುಳಿತುಕೊಳ್ಳಿ. ಅಕ್ಕ, ತಗೋರಿ ಮಜ್ಜಿಗೆ ಕುಡೀರಿ. ಇವಳು ನಮ್ಮ ಅಕ್ಕ ಗಗನ. ಪ್ರಯಾಣ ಹೇಗಿತ್ತು? ಇವಾಗ ಬಂದ್ರ? ಹಾಂ, ಇವಾಗ ಬಂದ್ವಿ. ಹೇ, ಮತ್ ಲ್ಯಾಪ್ಟಾಪ್ ಹಿಡ್ಕೊಂಡ್ ಕೂತ್ರಲ್ಲ. ಹಾಂ, ಸ್ವಲ್ಪ ವರ್ಕ್ ಇತ್ತು ಬರ್ರಿ ಅದಕ್ಕೆ. ನಮ್ಮ ಹಳ್ಳಿ ಸುತ್ತಾಡ್ ಬರೋಣ. ಫೈನ್, ಲೆಟ್ಸ್ ಗೋ. ಏ ಸೋನಿಯಾ, ಹಿಂಗೆಲ್ಲ ಪ್ಲಾಸ್ಟಿಕ್ ಉಗಿಬೇಡ. ಇಲ್ಲಿ ಪ್ರಾಣಿ ಪಕ್ಷಿಗಳದ್ದು ತಿಂದ್ರೆ ಅವಕ್ಕೆ ಪ್ರಾಣಿ ಅಪಾಯ ಆಕೈತಿ. ನಮ್ಮ ಬೆಳೆಗಳು ಚೆನ್ನಾಗಿ ಬರುದಿಲ್ಲ. ಹೇ, ಡೋಂಟ್ ಥ್ರೋ ಪ್ಲಾಸ್ಟಿಕ್ಸ್ ಹಿಯರ್. ಓಕೆ, ಸಾರಿ. Plastic pollution is killing wildlife and devastating the ocean. Whales, turtles, and seabirds are choking on plastic. More than half of all sea turtles surveyed have ingested it. And it's expected that 99% of seabirds will have ingested it by 2050. But it doesn't have to be this way. ಗಗನ, ನೀರ್ ಬೇಕಿತ್ತು. ಅಜ್ಜಿ, ಸ್ವಲ್ಪ ನೀರು ಕೊಡ್ತೀರಾ? ಇಲ್ಲೇ ಇರ್ಪ, ತಂದು ಕೊಡ್ತಾನ. ತಗೋವಾ. ಮಳಿ ಬರತೈತಿ, ಒಳಗ್ ಬರ್ರಿ. ಅಜ್ಜಿ, ಏನಿದು ರಂಗೋಲಿ? ಇದು ಅಕ್ಕಿ ರಂಗೋಲಿವ. ಯಾಕಜ್ಜಿ ಅಕ್ಕಿ ರಂಗೋಲಿ? ಮೊದಲ ಗುಬ್ಬಿಗಳು ಬಂದ್ ತಿಂದ್ ಹೋಗ್ತಾವ ಅಂತ ಹಾಕ್ತಿದ್ದು. ಈಗ ಗುಬ್ಬಿಗಳ ಸಂಖ್ಯೆನ
ಇರ್ಲಿ ಬಿಡಪ್ಪ, ಈ ಕಡೆ ಬಂದ್ರದು ನಮ್ಮ ಮನಿ ಕಡೆ ಬಂದ್ ಹೋಗ್ರಿ. ಹೌದಾ ಅಜ್ಜಿ ಹೇಳಿದ್ರಲ್ಲ, ಏನದ ರೀಸನ್? ಮೈ ಗಾಡ್, ಹೌದು ಇದು 5G ನೆಟ್ವರ್ಕ್ ಬಳಕೆಯಿಂದ ಎಷ್ಟು ಪರಿಸರಕ್ಕೆ ಹಾನಿ ಆಗ್ತಾ ಇದೆಯಲ್ಲ. ನಾವು ಆದಷ್ಟು ಇದ್ರ ಬಳಕೆನ ಕಡಿಮೆ ಮಾಡಬೇಕು. In the heart of a lush, green forest, a young girl stood quietly, her eyes wide with wonder. She listened to the soft rustling of leaves as a gentle breeze whispered through the trees. The air was fresh and filled with the earthy scent of moss and pine. Birds chirped melodiously in the distance, adding to the symphony of nature. The girl took deep breath, feeling a sense of peace and connection to the vibrant world around her. ಹಲೋ ಪಪ್ಪ, ಆರಾಮದಿರಿ? ಹಾ ಆರಾಮದೇನಿ, ನೀನು? ಹಾ ನಾನು ಆರಾಮದೀನಿ. ಹಾ ಎಲ್ಲಿದೀಯಾ? ನಾವು ಕೊಲೀಗ್ಸ್ ಎಲ್ಲ ಸೇರಿ ಟ್ರಿಪ್ಪಿಗೆ ಬಂದೀವಪ್ಪ. ಅಪ್ಪ, ನೀವು ನನಗೊಂದು ಕ್ವೆಶನ್ ಕೇಳಿದ್ರಲ್ಲ, ರಿಯಲ್ ಹ್ಯಾಪಿನೆಸ್ ಅಂದರೆ ಏನಂತ ಹೇಳಿ. ಬಟ್ ನಾನು ಅವಾಗ ಹೇಳಿದ್ದೆ ಅರ್ನಿಂಗ್ ಮನಿ ಅಂತ. ಆದರೆ ನಂಗೆ ಈಗ ಅರ್ಥ ಆಗ್ತಿದೆ, ರಿಯಲ್ ಹ್ಯಾಪಿನೆಸ್ ಈಸ್ ಎಂಜಾಯಿಂಗ್ ದ ಬ್ಯೂಟಿ ಆಫ್ ನೇಚರ್.